ನೀಟ್ ಮೊದಲನೆಯದ್ದ? ಡೆಫಿನೆಟ್ಲಿ ಅಲ್ಲ. ಕೊನೆಯದ್ದು ಆಗಬೇಕು, ಅದು ಉದ್ದೇಶ. ಈ ಹೋರಾಟಕ್ಕೆ ಅದೇ ಉದ್ದೇಶ ಇದ್ದರೆ ವೆಲ್ ಆ್ಯಂಡ್ ಗುಡ್. ಕ್ವಶನ್ ಪೇಪರ್ ಲೀಕ್ಗಳು, ಪರೀಕ್ಷೆಯಲ್ಲಿನ ಗೋಲ್ಮಾಲ್ಗಳು ಎಲ್ಲವೂ ವಿದ್ಯಾರ್ಥಿಗಳ ಭವಿಷ್ಯ ಕೊಡ್ತವೆ. ಹಾಗೆ ರಿಕ್ರೂಟ್ಮೆಂಟ್ನಲ್ಲಿನ ಮೋಸಗಳು ಆಕಾಂಕ್ಷಿಗಳ ಭವಿಷ್ಯದ ಮೇಲೆ ಚಪ್ಪಡಿ ಕಲ್ಲೆಳಿತವೆ. ಇವತ್ತು KPSC ಒಂದು ಹಗರಣವನ್ನು ವಿದ್ಯಾರ್ಥಿ ನಾಯಕರೇ ಬಯಲು ಮಾಡಿದ್ದಿದ್ದು. ವಿದ್ಯಾರ್ಥಿ ನಾಯಕರೇ 400 ಹುದ್ದೆಗಳು ರಿಕ್ರೂಟ್ಮೆಂಟಿಗಿದ್ದಾವೆ ಪಶುವೈದ್ಯಾಧಿಕಾರಿಗಳಿಗೆ. 400 ಪಶುವೈದ್ಯಾಧಿಕಾರಿ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಾವೆ. ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಕೊಡಬೇಕಂತೆ. 80 ಲಕ್ಷ ರೂಪಾಯಿ ಒಂದು ಪೋಸ್ಟಿಗೆ. ಇತ್ತೀಚೆಗಷ್ಟೇ KPCC ಅಧ್ಯಕ್ಷ ಶಿವಶಂಕರಪ್ಪ ಅಮಾನತ್ತು ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದರು. ಯಾಕೆ? ಇವರು KPSC ಅಧ್ಯಕ್ಷರು ನಮ್ಮ ಮಕ್ಕಳದು ಇನ್ಕಮ್ ಸರ್ಟಿಫಿಕೇಟ್ ತಂದು ಕೊಟ್ಟಿದ್ದ ಪುಣ್ಯಾತ್ಮ. ಅದು ನೋಡಿಬಿಟ್ರೆ ಎಲ್ಲೋ ರೋಡ್ ಸೈಡ್ ಗುಡಿಸಲಿನಲ್ಲಿ ಇರ್ತಾರೇನೋ ಈ ಕುಟುಂಬದವರು ಅಂತ ಅನಿಸೋ ಹಂಗಿತ್ತದು. ಕಾಂತಕುಮಾರ್ ಅಂತ ಹುಡುಗ, ಮೊಹಮ್ಮದ್ ಆರಿಫ್ ಅಂತ, ಆತನಿಗೆ ಫೋನ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಮ್ಯಾಮ್ ಏನೇನಿದೆ ಅಂತ. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕಾಗಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ, ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ, ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ. ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನು ಏನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್. ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ, ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ ತಕ್ಷಣ ಅದರಲ್ಲಿ ಪ್ರಾವಿಷನಲ್ ಲಿಸ್ಟಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಇರಲ್ಲ, ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ. ಓನ್ಲಿ ರಿಜಿಸ್ಟರ್ ನಂಬರು, ನೇಮ್ ಇರುತ್ತೆ. ಆ ನೇಮ್ ಇಟ್ಕೊಂಡು ಕ್ಯಾಂಡಿಡೇಟ್ಸ್ಗೆ ಮಿಡಲ್ ಮ್ಯಾನ್, ಏಜೆಂಟ್ಸು ಮತ್ತು KPSC ಮೆಂಬರ್ಸು, ಚೇರ್ಮನ್ನು ಇನ್ಕ್ಲೂಡಿಂಗ್ ಆಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ KPSCಲಿ ಇರೋಂಥದ್ದು ಡಾಕ್ಯುಮೆಂಟ್ಸು, ಫೋನ್ ನಂಬರ್ಸ್ ಕೊಟ್ಟು, ಅಂದರೆ ಏಜೆಂಟ್ ಕಡೆಯಿಂದ ಫೋನ್ ಮಾಡಿಸಿ ಒಂದೊಂದು ಪೋಸ್ಟಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸರ್. ಒಂದು ಪೋಸ್ಟಿಗೆ 80 ಲಕ್ಷ, 40 ಲಕ್ಷ ಅಡ್ವಾನ್ಸ್ ಕೊಡಬೇಕು. ನೀವು 1:3 ಲಿಸ್ಟಲ್ಲಿ 1:3 ಪ್ರಾವಿಷನಲ್ ಲಿಸ್ಟಲ್ಲಿ ಇರ್ತಿರಲ್ಲ, ಎಷ್ಟೇ ಮಾರ್ಕ್ಸ್ ಬರಲಿ ಫೈನಲ್ ಲಿಸ್ಟಿಗೆ ನಾವು ಸೇರಿಸ್ತೀವಿ. ಸಪೋಸ್ ಒಂದು ನಿರ್ದಿಷ್ಟ ಟೈಮಲ್ಲಿ ಏನು ಮಾಡ್ತಾರೆ, OMR ಸೀಟ್ ಆಚೆ ತೊಗೊಂಬಂದು ನಿಮಗೆ ಫಿಲ್ ಮಾಡಿಸ್ಬಿಟ್ಟು ಒಳಗಡೆ ಇಡ್ತೀವಿ ಅಂತ ಹೇಳ್ತಾರೆ. ಬಿಫೋರ್ 1:3 ಲಿಸ್ಟು. 1:3 ಲಿಸ್ಟ್ ಬಿಟ್ಟಾದ್ಮೇಲೆ ಅದನ್ನು OMR ಶೀಟ್ಸು ಆಗಲಿಲ್ಲ ಅಂತಂದ್ರೂ ಫೈನಲ್ ಲಿಸ್ಟಲ್ಲಿ ನೀವು ದುಡ್ಡು ಕೊಟ್ಟರೆ ಏನಂತಂದರೆ 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟರೆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಇದಕ್ಕೆ ಹೇಳೋದು ನಾನು, ಹಿಂಗೆಲ್ಲ ಮಾಡ್ಕೊಂಡು ಯಾಕೆ ಹೋಗ್ಬೇಕು ಗೌರ್ಮೆಂಟ್ ಜಾಬಿಗೆ ಅಂತ. 80 ಲಕ್ಷ ಕೊಟ್ಟು ಪಶುವೈದ್ಯಾಧಿಕಾರಿ ಆಗುವ ಬದಲು 80 ಲಕ್ಷ ಹಾಕಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಕಟ್ ನಿಲ್ಲಿಸ್ಬೋದ್ರಿ ನಿಮ್ಮ ಊರಲ್ಲಿ. 17ನೇ ತಾರೀಖು ರಿಸಲ್ಟ್ ಬಂದಿದೆ. ಈ ಪರೀಕ್ಷೆ ಬರೆದವರು ಇದನ್ನು ರದ್ದು ಮಾಡಿ ಮತ್ತೊಂದು ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪರೀಕ್ಷೆ ಆದ್ರೆ ಸರಿ ಹೋಗ್ಬಿಡುತ್ತಾ? ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಚಿವರ ರೆಸಿಗ್ನೇಷನ್ ಕೇಳಿದ್ರೆ ಸರಿ ಹೋಗುತ್ತಾ? ಸಿಸ್ಟಮೆಟಿಕ್ ಚೇಂಜ್ ಬರಬೇಕಾಗಿರೋದು. ಈ ಹಿಂದೆ ಕರ್ನಾಟಕದಲ್ಲಿ PUC ಕ್ವಶನ್ ಪೇಪರ್ಗಳು ಲೀಕ್ ಆದವು. ಕೆಮಿಸ್ಟ್ರಿ ಲೀಕ್ ಆಗಿತ್ತು. ಲೀಕ್ ಆಯಿತು ಅಂಥೇಳಿ ಮತ್ತೊಂದು ಪರೀಕ್ಷೆ ಮಾಡಿದ್ರು. ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೂ ಲೀಕ್ ಆಗ್ಬಿಡ್ತು. ಮರುಪರೀಕ್ಷೆ ಹಂಗೆ ಲೀಕ್ ಮಾಡಿದವ್ರನ್ನೊಬ್ಬರನ್ನ CCB ಅವ್ರು ಎಳ್ಕೊಂಬಂದಿದ್ರು.
ಕ್ವಶನ್ ಪೇಪರ್ ಲೀಕ್ ಮಾಡಿತ್ತು. ಆತ ಏನು ಹೇಳಿದ್ದ ಗೊತ್ತಾ, ನೀವು ಈ ಸಲ ಹಿಡಿದಿದ್ದೀರಿ ನನ್ನ, ಹಿಂದಿನ 13 ಎಕ್ಸಾಮದ್ದು ಲೀಕ್ ಮಾಡಿದ್ದೀನಿ ನಾನು ಅಂತ. 13 ಎಕ್ಸಾಮದ್ದು ಲೀಕ್ ಮಾಡಿದ್ದೀನಿ ಹಿಂದಿಂದು ಅಂದ. ಆತನ ಹತ್ರ ಕ್ವಶನ್ ಪೇಪರ್ ತಗೊಂಡು ಬರೆದು ಪಾಸಾಗಿ ರ್ಯಾಂಕ್ ತಗೊಂಡ್ರು, ಫಸ್ಟ್ ಕ್ಲಾಸ್ ಬಂದರು, ಡಿಸ್ಟಿಂಕ್ಷನ್ ತಗೊಂಡ್ರು. 13 ವರ್ಷ ಆಗಿಬಿಟ್ಟಿದೆ ಅವರು. ಏನು ಮಾಡ್ತೀರಿ ಅವ್ರನ್ನ ಕರ್ಕೊಂಬಂದು? ನಮ್ಮ ರಾಜ್ಯದಲ್ಲಿ ಸಚಿವರಾಗಿರುವ OSD ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅವ್ರ ಮಗ PUC ಬರಿತಾ ಇದ್ದ. ಅವರು 6 ಲಕ್ಷ ಕೊಟ್ಟು ಒಂದು ಕ್ವಶನ್ ಪೇಪರ್ ತಗೊಂಬಂದಿದ್ರು. ಸಿಕ್ಕಾಕೊಂಡು ಜೈಲಿಗೆಲ್ಲ ಹೋದ್ರು ಅವ್ರು. ಆಮೇಲೆ ಈ ವ್ಯವಸ್ಥೆ ನಂಬ್ಕೊಂಡು ಮಕ್ಕಳು ಓದೋದೇನು, ಎಕ್ಸಾಮಿಗೆ ಪ್ರಿಪೇರ್ ಆಗೋದೇನು, ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.